ಅಶೋಕೆ ಎಂಬ ಪುಟ್ಟ ಹಳ್ಳಿಯಲ್ಲಿ ಪ್ರಕೃತಿಯೊಡನೆ ಶಾಂತವಾಗಿ ಬದುಕುತ್ತಿದ್ದ ಜನರು ಇದ್ದರು. ಅದೇ ಹಳ್ಳಿಯಲ್ಲಿ ಸೋಮ ಎಂಬ ಉಡಾಳ ಹುಡುಗ. ಅವನು ನೀರಿನ ಬೆಲೆ ಅರಿಯದೆ ವ್ಯರ್ಥ ಮಾಡುತ್ತಿದ್ದ. ನೀರನ್ನು ಹೀಗೆ ವ್ಯರ್ಥ ಮಾಡುವುದನ್ನು ಕಂಡು ಊರಿನವರು ಬೇಸರಗೊಂಡರು. ಸೋಮನ ಕಿವಿಗೆ ಯಾರ ಮಾತು ಹೋಗಲಿಲ್ಲ. ಸಾರ್ವಜನಿಕ ನೀರನ್ನು ಅವನು ಅಜಾಗರೂಕವಾಗಿ ಸುರಿಸಿದ. ತಂದೆ ತಾಯಿ ಎಷ್ಟೇ ಬುದ್ಧಿ ಹೇಳಿದರೂ ಸೋಮ ಗಮನ ಕೊಡಲಿಲ್ಲ. ಆದರೆ ಕಾಲ ಕಳೆದಂತೆ ಎಲ್ಲವೂ ಬದಲಾಗತೊಡಗಿತು. ಹಳ್ಳಿ ಒಣಗಿತು, ಕೆರೆಗಳು ಖಾಲಿಯಾದವು, ನೀರಿಗಾಗಿ ಜನರ ಕಷ್ಟ ಆರಂಭವಾಯಿತು. ಒಂದು ದಿನ ಸೋಮನ ಮನೆಯಲ್ಲೂ ನೀರೇ ಇರಲಿಲ್ಲ. ತಂದೆ ಹೇಳಿದರು, ನೀರಿನ ಮೌಲ್ಯ ತಿಳಿದವನೇ ನಿಜವಾದ ಬುದ್ಧಿವಂತ. ಆ ಕ್ಷಣ ಸೋಮನ ಕಣ್ಣಲ್ಲಿ ಪಶ್ಚಾತ್ತಾಪ ಮೂಡಿತು. ಆ ದಿನದಿಂದ ಸೋಮ ಬದಲಾದ. ನೀರನ್ನು ಜಾಗರೂಕವಾಗಿ ಬಳಸತೊಡಗಿದ. ನೀರು ಉಳಿಸಿದರೆ ಜೀವನ ಉಳಿಯುತ್ತದೆ. ನೀರಿನ ಮೌಲ್ಯ ಅರಿಯೋಣ.